ವಸತಿ ಇಲಾಖೆಗೆ ಭ್ರಷ್ಟಾಚಾರದ ಕಳಂಕ. ಶಾಸಕರ ಆರೋಪದ ಬಳಿಕ ಮತ್ತಷ್ಟು ಹಗರಣ ಬಯಲಿಗೆ ಬರ್ತಾ ಇದೆ. ಯಾದಗಿರಿಯಲ್ಲೂ ಮನೆ ಕೊಟ್ರೆ ಸಿಗುತ್ತೆ ಮನೆ. ವಸತಿ ಇಲಾಖೆಗೆ ಭ್ರಷ್ಟಾಚಾರದ ಕಳಂಕ ಮೆತ್ಕೊಳ್ತಾ ಇದೆ. ಶಾಸಕರ ಆರೋಪದ ನಂತರ ಮತ್ತಷ್ಟು ಹಗರಣಗಳು ಬೆಳಕಿಗೆ ಬರ್ತಾ ಇದೆ. ಯಾದಗಿರಿಯಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ. ವಸತಿ ಯೋಜನೆ ಮನೆ ಹಂಚಿಕೆಯಲ್ಲೂ ವಸೂಲಿ ನಡೀತಾ ಇದೆಯಾ? ಮನೆ ಕೊಡೋದಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಸೂಲಿ ಮಾಡಿದ್ರ? ಒಂದು ಮನೆಗೆ 10,000 ರೂಪಾಯಿ ಹಣ ವಸೂಲಿ ಮಾಡಿದ್ದಾರೆ ಅನ್ನೋ ಆರೋಪ ಇರೋದು. ಬೇಕಿದ್ರೆ ತಗೊಳ್ಳಿ, ಇಲ್ಲದೆ ಇದ್ರೆ ಕ್ಯಾನ್ಸಲ್ ಮಾಡಿ. ಮುದ್ನಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಣ ವಸೂಲಿ ನಡೀತಾ ಇದೆ. ಗ್ರಾಮ ಸಭೆಯಲ್ಲೇ ಮನೆ ಮಂಜೂರಿಗೆ ಲಂಚ ಪಡಿಲಾಗ್ತಾ ಇದೆ. ಅಧಿಕಾರಿಗಳ ಮಾತು ಹೇಗಿದೆ ಅಂದ್ರೆ, ಬೇಕಿದ್ರೆ ತಗೊಳ್ಳಿ, ಇಲ್ಲದೆ ಇದ್ರೆ ಕ್ಯಾನ್ಸಲ್ ಮಾಡಿ ಅಂತ. ಒಂದು ಮನೆಗೆ 10,000 ಹಣ ವಸೂಲಿ ಮಾಡ್ತಿದ್ದಾರಂತೆ. ವಸತಿ ಇಲಾಖೆಯ ಭ್ರಷ್ಟಾಚಾರ ಒಂದಾದ್ಮೇಲೊಂದು ಬೆಳಕಿಗೆ ಬರ್ತಾ ಇದ್ರು. ಮತ್ತೆ ಮತ್ತೆ ಇಂತಹ ಘಟನೆಗಳು ನಡೀತಾ ಇದೆ. ಸ್ವತಃ ಕಾಂಗ್ರೆಸ್ನ ಶಾಸಕರೇ ಈ ಬಗ್ಗೆ ಆರೋಪ ಮಾಡಿದ್ರು. ಶಾಸಕರು ಪತ್ರ ಕೊಟ್ಟರು, ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಹಣ ಕೊಟ್ಟವರಿಗೆ ಮಾತ್ರ ಮನೆ ಸಿಗ್ತಾ ಇದೆ. ಬಡಬಗ್ಗರಿಗೆ ಸಿಗಬೇಕಾದ ಯೋಜನೆಯ ಲಾಭ ಹಣ ಇರೋರ್ ಪಾಲಾಗ್ತಾ ಇದೆ. ಬಡವರು ಹಣ ಕೊಡೋಕ್ಕಾಗದೆ, ಬಾಡಿಗೆನೂ ಕಟ್ಟೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಒಂದು ಮನೆಗೆ 10,000 ರೂಪಾಯಿ ಹಣ ವಸೂಲಿ ಮಾಡ್ತಿದ್ದಾರಂತೆ. ಒಂದು ಮನೆಗೆ 10,000 ಕೊಟ್ಟಿದ್ದೀವಿ ಅಂತ ಜನ ಹೇಳ್ತಾ ಇದ್ದಾರೆ. ಗ್ರಾಮ ಸಭೆಯಲ್ಲಿ ಹಣ ಪಡೆದು ಮನೆಗಳ ಹಂಚಿಕೆ ಮಾಡ್ತಿದ್ದಾರೆ. ಪಂಚಾಯತ್ ಅಧ್ಯಕ್ಷೆ ಗಂಡ ವಿನೋದ್ ವಿರುದ್ಧ ಆರೋಪ ಇದೆ. ಒಂದು ಮನೆಗೆ 10,000 ಕೊಟ್ಟಿದ್ದೀವಿ ಅಂತ ಜನರು ಹೇಳ್ತಾ ಇದ್ದಾರೆ. ಮುದ್ನಾಳ ಪಂಚಾಯತ್ನಲ್ಲಿ 7 ಗ್ರಾಮ ಬರುತ್ತೆ. ಭೀಮಾನಗರ ತಾಂಡ ಒಂದಕ್ಕೆ 184 ಮನೆ ಹಂಚಿಕೆ ಆಗಿದೆ. ಅರ್ಹರಿಗೆ ಬಿಟ್ಟು ಹಣ ಕೊಟ್ಟವರಿಗೆ ಮಾತ್ರ ಮನೆ ಹಂಚಿದ್ದಾರೆ ಅನ್ನೋ ಆರೋಪ ಇರೋದು. ನಾಮಕಾವಸ್ಥೆಗೆ ಗ್ರಾಮ ಸಭೆ ನಡೆಸಿ ಹಣ ಪಡೆದಂತ ಆರೋಪ ಇದೆ. ಪಂಚಾಯತ್ ಅಧ್ಯಕ್ಷ, ಸದಸ್ಯರು, ಪಿಡಿಒ ವಿರುದ್ಧ ಆರೋಪ ಕೇಳಿಬಂದಿರೋದು. ಒಂದೇ ಕುಟುಂಬದ 2-3 ಮನೆಗಳನ್ನ ಹಂಚಿಕೆ ಮಾಡಿದ್ದಾರೆ. ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಮನೆ ಹೋಗ್ಬೇಕು. ಆದ್ರೆ ಹಣ ಕೊಟ್ರಾಯ್ತಲ್ಲ, ಇವರಿಗೆ ಯಾರಿಗೆ ಬೇಕಾದ್ರೂ ಮನೆ ಹಂಚಿಕೆ ಮಾಡ್ತಾರೆ. ಎರಡು 2022 ಮತ್ತು 23ನೇ ಸಾಲಿನ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿ ಹೆಚ್ಚುವರಿ ಮನೆಗಳು ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ವಸತಿಯಲ್ಲಿ ಉಳಿದುವಂಥ ಮನೆಗಳು 2024ಕ್ಕೆ ನಮ್ಮ ಮುದ್ನಾಳ್ ಗ್ರಾಮ ಪಂಚಾಯತಿಯಲ್ಲಿ 300 ಮನೆಗಳು ಬಂದಿರ್ತವೆ. ಆ 300 ಮನೆಗಳನ್ನು PDO, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು, DS ಇವರೆಲ್ಲರೂ ಲಂಚ ಗೋಲ್ಮಾಲ್ ಮಾರಿ ಲಂಚ ಎಲ್ಲ ತೊಗೊಂಡು ಒಂದು ಮನೆಗೆ 30,000, ಒಂದು ಕ್ಯಾಂಡಿಡೇಟ್ ಹತ್ರ 30,000 ರೂಪಾಯಿ ತೊಗೊಂಡು ಮನೆಗಳು ಮಾರಾಟ ಮಾಡಿದ್ದಾರೆ. ಗ್ರಾಮ ಸಭೆ ಯಾಕೆ ಮಾಡಿಲ್ಲ ಅಂತ ಕೇಳಿದಾರೆ ಅಂದರೆ, ಗ್ರಾಮ ಸಭೆ ಮಾಡಿದ್ದೀವಿ ಅಂತ ಹೇಳಿದರೆ, ಗ್ರಾಮ ಸಭೆ ಮಾಡಿದ ಮೇಲೆ ಫೇಕ್ ಗ್ರಾಮ ಸಭೆ ಅಂದರೆ ಏನಂದರೆ ಹೆಸರಿಗಷ್ಟೇ ಗ್ರಾಮ ಸಭೆ. ಆಲ್ರೆಡಿ ಮುಂಚೆಗೆ ಅದು ಲಿಸ್ಟ್ ಅಪ್ರೂವಲ್ ಆಗ್ಲಿಕ್ಕಿಂತ ಮುಂಚೆಗೆ ಎಲ್ಲರ ಹತ್ರ ಏನೇನು ಅಮೌಂಟ್ ತೊಗೊಂಡಿದ್ದಾರಲ್ಲ, ಅವರು ಅಮೌಂಟ್ ತೊಗೊಂಡಂಥರಲ್ಲೇ ಅವ್ರದ್ದೇ ಇದು ಲಿಸ್ಟ್ನಲ್ಲಿ ಹೆಸರು ಫೈನಲ್ ಮಾಡಿ ಗ್ರಾಮ ಸಭೆ ಮಾಡಿದ್ದೀವಿ ಅಂತೇಳಿ ಆ ಹೆಸರುಗಳನ್ನು ಅಪ್ರೂವಲ್ ಮಾಡಿ ಕಳಿಸಿದ್ದಾರೆ. ರೊಕ್ಕ ತೊಗೊಂಡಿದ್ದಾರೆ ಅಂತೇಳಿ ಎಲ್ಲ ಫಲಾನುಭವಿಗಳ ಹೆಣ್ಮಕ್ಳೆಲ್ಲರೂ ಹೇಳಿದ್ದಾರೆ. 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಆ ವಿಡಿಯೋಗಳನ್ನು ನಾವು ತೊಗೊಂಡು ಹೋಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಮೇಲೆ ಜಿಲ್ಲಾ ಪಂಚಾಯತಿ CO ಸರ್ ಅವರಿಗೂ, ತಾಲೂಕ್ ಪಂಚಾಯತಿಯವರಿಗೂ ಮತ್ತು PDO ಅವರಿಗೂ ಎಲ್ಲರಿಗೂ ಹೇಳಿದ್ರೆ ನಮ್ಮ ಮಾತಿಗೆ ಬೆಲೆ ಕೊಡಲಾರ್ದೆ ಮನೆಗಳೆಲ್ಲ ಅಪ್ರೂವಲ್ ಮಾಡಿ ಕಳಿಸಿದ್ದಾರೆ. 2022 ಮತ್ತು 23ನೇ ಸರ್ ಅಂದ್ರೆ ನಾವೇನು ಅರ್ಜಿಲ್ಲ ಪರ್ಜಿಲ್ಲ, ನಮಗೆ ಆಕರ್ನ ಇಲ್ಲ. ಇಲ್ಲಿ ಮನೆ ಹೆಂಗದ? ಗುಡಿಸಲು ಮನೆ ಇದೆ ಕೊಟ್ರಿ ಕೊಟ್ಟರೆ ರೊಕ್ಕ ಖರ್ಚು ಮಾಡಿ ಕಟ್ಟಿಗೆಂದಿರಿ. ರೊಕ್ಕ ಖರ್ಚು ಮಾಡಿ ಕಟ್ಟಿಗೆಂದಿ. ಗೌರ್ಮೆಂಟ್ ಏನಿಲ್ಲ ಅಲ್ಲಮ್ಮ, ಈಗ ನೀವು ರೊಕ್ಕ ಕೊಟ್ರೆ ಹಾಕ್ತಿರಲ್ಲ, ಹಾಕಲ್ಲ ಅವರು ನಾವು ಕೊಟ್ಟಿರೋ ಹಾಕಿಲ್ಲ. ಈಗ ನಡೆದಲ್ಲ ಮತ್ತೆ ಹೇಳ್ತಿಲ್ಲಕ್ಕೆ ಕೊಟ್ಟಿರ ಮತ್ತೆ ಅಂತಾರೆ. ಮತ್ತೆ 20,000 ರೂಪಾಯಿ ಕೊಟ್ಟಿಗೆ. ಯಾವ 20,000 ನೀವು ಬರ್ಬೇಡಿ. ಯಾವ ನೀನಾ ಕೊಟ್ಟರು ಹಾಕಿರ? ಯಾರು ಹಾಕ್ಯಾರ? ಮತ್ತೆ ಕೊಟ್ಟರು ಒಂದು ಹಿಡಿದು ಬಂದಿಲ್ಲ. ಅಲ್ಲ, ನಿಮಗೆ ಬಂದಿಲ್ಲ, ಬರಂತ ಯಾರಿಗೆ ಬಂದು
ಅಲ್ಲಮ್ಮ 20,000 ಕೊಡ್ರಿ ಯಾರಿಗೆ ಅಲ್ಲಮ್ಮ ಯಾಕಂತಂದ್ರ ಪಾಪ 20,000 ಬಡವ್ರು ಇರ್ತಾರಲ್ಲ ನೀವು ಬಡ್ರ ಹಾಕಿರ್ಬೇಕಲ್ಲ ಹಾಕಿಲ್ರಿ ಏನು ಹಾಕ್ತೀವಿ ಅಂತ ನಾವು ಕೇಳಿದಂಗೆಲ್ಲ ಹಾಕ್ತೀವಿ ಅಂತಾರೆ ಇನ್ನು ಬಡ್ಡಿನೇ ಬೀಳೋದಲ್ಲ ಅಲ್ಲಿ ಎಷ್ಟು ವರ್ಷ ಆಯ್ತು 3-4 ವರ್ಷ ಸಾಲ ಕಟ್ತೀರಿ ಮತ್ತೆ ಅಂದ್ರೆ ಈಗ 20,000 ಕೊಟ್ರಿ ಅಲ್ಲ ಮತ್ತೆ ಕೊಟ್ರೆ ಆಗ್ಬೇಕಲ್ಲ ಅಂತ ನಾವ್ ಅಂತೀವಿ ಬಡವ್ರು ಇರ್ತೀರಿ ನೀವು ಹಾಕಿಲ್ರಿ ಬೇಕಿದ್ರೆ ತಗೋರಿ ಬ್ಯಾಡ ಅಂದ್ರೆ ಕ್ಯಾನ್ಸಲ್ ಮಾಡಿ ಸರ್ ಇನ್ನೊಂದು ಕ್ವಶನ್ ಇದೆ ಅದು ಕೇಳಿ ಸರ್ ಅದೊಂದು ಕೇಳಿ ಸರ್ ಅಷ್ಟೊತ್ತಿಗೆ ಇನ್ನೊಂದು ಕ್ವಶನ್ ಇದೆ ಸರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯೋಜನೆಯಲ್ಲಿ ನಿಮಗೆ ಈ ಒಂದು ಮನೆಗೆ ಒಂದು ಕ್ಯಾಂಡಿಡೇಟ್ ಇಂದ ಇಷ್ಟು ಅಮೌಂಟ್ ಕೇಳಿದಿರ ಆಲ್ರೆಡಿ ಸರ್ ನೀವೇ ಕೇಳಿದಿರಿ ಹಾ ಸರ್ ಸರ್ ಕೇಳಿ ಸರ್ ಎಷ್ಟು ಕೊಟ್ಟಿದ್ದೀರಾ 10,000 ಹಾ 10,000 ಸರ್ ಇಲ್ಲಿ ಕೇಳಿ ತಗೊಂಡಿದ್ದಾರೆ ಸರ್ ತಗೊಂಡಿದ್ದಾರೆ ಸರ್ ನಾವು ನಿಮಗೆ ಕೇಳ್ತೀವಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್, ವಸತಿ ಇಲಾಖೆಯ ಭ್ರಷ್ಟಾಚಾರದ ಬಗ್ಗೆ ಬ್ಯಾಕ್ ಟು ಬ್ಯಾಕ್ ಇಷ್ಟೊಂದು ಘಟನೆಗಳು ಮುನ್ನೆಲೆಗೆ ಬರ್ತಾ ಇದ್ರು ಕೂಡ ಮತ್ತೆ ಮತ್ತೆ ಇಂಥದ್ದೇ ಘಟನೆಗಳಾಗ್ತಾ ಇದೆ. ಜನ ಕೂಡ ಹೇಳ್ತಾ ಇದ್ದಾರೆ 10,000 ರೂಪಾಯಿ ಅಧಿಕಾರಿಗಳು ಇಸ್ಕೊಂಡಿದ್ದಾರೆ ಅಂತ, ಜೊತೆಗೆ ದುಡ್ಡು ಇಸ್ಕೊಂಡೇ ಮನೆ ಕೊಡ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ಇದೆ. ಸೊ ಇದ್ರ ಬಗ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಇದು ಹೋಗಿದೆಯಾ? ಶ್ವೇತ, ಏನು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಆಳಂದ ಶಾಸಕರಾಗಿರ್ತಕ್ಕಂಥ ಬಿ ಆರ್ ಪಾಟೀಲ್ ಅವರು ಏನು ಮನೆ ಕೊಟ್ರೆ ದುಡ್ಡು ಕೊಟ್ರೆ ಮನೆ ಸಿಗುತ್ತೆ ಅಂತೇಳಿ ಏನು ಸಾಕಷ್ಟು ಈ ಒಂದು ಹೇಳಿಕೆಯನ್ನು ನೀಡಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆ ಕೂಡ ಗ್ರಾಸವಾಗಿತ್ತು. ಈಗ ಅದರ ಬೆನ್ನಲ್ಲೇ ಸಾಕಷ್ಟು ಈ ರೀತಿಯಾಗಿರ್ತಕ್ಕಂಥ ಮನೆಗಳ ಹಂಚಿಕೆಯಲ್ಲಿ ಗೋಲ್ಮಾಲ್ ನಡೆದು ಹಣ ವಸೂಲಿ ಮಾಡಿರ್ತಕ್ಕಂಥ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರತಕ್ಕಂಥದ್ದು. ಇದರ ಬೆನ್ನಲ್ಲೀಗ ಯಾದಗಿರಿ ಜಿಲ್ಲೆಯ ಮುದ್ನಾಳ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 5-6 ಹಳ್ಳಿಗಳಲ್ಲಿ ಈ ರೀತಿಯಾಗಿ ನಾಮಕಾವಸ್ಥೆಗೆ ಗ್ರಾಮ ಸಭೆ ನಡೆಸಿ ಪ್ರತಿ ಫಲಾನುಭವಿಗಳ ಬಳಿ 10,000, 20,000, 30,000 ರೂಪಾಯಿ ಸೇರಿದಂತೆ ಈ ರೀತಿಯಾಗಿ ಹಣ ವಸೂಲಿ ಮಾಡಿದರೆ ಅಂತಕ್ಕಂಥ ಆರೋಪ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಸ್ವತಃ ಗ್ರಾಮಸ್ಥರು ಸಹ ಏನೋ ಗ್ರಾಮ ಸಭೆಯಲ್ಲೇ ನಾವು ಪ್ರತಿಯೊಬ್ಬರು 10,000 ರೂಪಾಯಿ ಕೊಟ್ಟು ಮನೆಗಳನ್ನು ಆಯ್ಸ್ಕೊಂಡಿದೀವಿ ಅಂತೇಳಿ ನೇರವಾಗಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸೇರಿದಂತೆ ಸದಸ್ಯರ ಸಮ್ಮುಖದಲ್ಲೇ ಈ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಜೊತೆಗೆ ಏನು ಅಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಪತಿ ಸಹ ಬೇಕಿದ್ರೆ ಮನೆ ತಗೊಳ್ಳಿ ಇಲ್ಲದ್ರೆ ಕ್ಯಾನ್ಸಲ್ ಮಾಡಿ ಎಂಬ ಹೇಳಿಕೆಯನ್ನು ಸಹ ನೀಡಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ನೋಡಿದ್ರೆ ಒಟ್ಟಾರೆ ಹಣ ವಸೂಲಿ ದಂಧೆ ಏನು ನಡೀತಾ ಇದೆಯಲ್ಲ ಮನೆಗಳ ಹಂಚಿಕೆಯಲ್ಲಿ, ಇದು ಯಾದಗಿರಿ ಜಿಲ್ಲೆಯಲ್ಲಿ ಮುಂದುವರೆದಿರ್ತಕ್ಕಂಥದ್ದು. ಜೊತೆಗೆ ಅಧಿಕಾರಿಗಳು ಸಹ ಈ ರೀತಿಯಾಗಿ ಹಲವು ಗ್ರಾಮ ಪಂಚಾಯತ್ಗಳಲ್ಲಿ ಈ ರೀತಿಯಾಗಿ ಹಣ ವಸೂಲಿ ದಂಧೆ ನಡೀತಿದ್ರು ಸಹ ಅದು ತಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಅರ್ಹ ಫಲಾನುಭವಿಗಳಿಗೆ ಸೇರಬೇಕಾಗಿರ್ತಕ್ಕಂಥ ಒಂದು ಮನೆಗಳನ್ನು ಶ್ರೀಮಂತರಿಗೆ ಜೊತೆಗೆ ಅನುಕೂಲಸ್ಥರಿಗೆ 2-3 ಮನೆಗಳನ್ನು ಕೊಡೋದ್ರ ಮೂಲಕವಾಗಿ ಈ ರೀತಿಯಾಗಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಸೇರಿದ ಎಲ್ಲರೂ ಸಹ ಗೋಲ್ಮಾಲ್ ಮಾಡತಕ್ಕಂತ ಕೆಲಸ ಮಾಡಿರ್ತಕ್ಕಂಥದ್ದು. ಜೊತೆಗೆ ಸುವರ್ಣ ನ್ಯೂಸ್ನ ರಹಸ್ಯ ಕಾರ್ಯಾಚರಣೆಯಲ್ಲಿ ಸಹ ಓರ್ವ ಫಲಾನುಭವಿ ಸಹ ಕಳೆದ 3 ವರ್ಷದ ಹಿಂದೆ ನಾನು 20,000 ರೂಪಾಯಿ ಹಣವನ್ನು ಕೊಟ್ಟಿದ್ದೆ ಅಂದ್ರೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರಿಗೆ, ಆದ್ರೆ ಇಲ್ಲಿವರೆಗೂ ಸಹ ನಮಗೆ ಮನೆಗಳನ್ನು ಸಹ ಹಾಕಿಲ್ಲ ಅಂದ್ರೇನು ಮನೆ ಕೊಡುವುದಕ್ಕಿಂತ ಮುಂಚೆ ಅವರಿಗೆ ಗ್ರಾಮ ಪಂಚಾಯತ್ನ ಕೆಲ ಸದಸ್ಯರಿಗೆ ಆ ಒಂದು ಪ್ರತಿ ಮನೆಗೆ ಇಂತಿಷ್ಟು ಹಣ ಅಂತೇಳಿ ಕೊಡ್ತಕ್ಕಂತ ಒಂದು ಏನು ದುಸ್ಥಿತಿ ಇಲ್ಲಿನ ಅರ್ಹ ಫಲಾನುಭವಿಗಳಿಗೆ ಬಂದಿರತಕ್ಕಂಥದ್ದು. ಆದ್ರೆ ಇದೆಷ್ಟೆಲ್ಲ ನೋಡಿದ್ರೆ ಸಹ ಯಾದಗಿರಿಯ ಜಿಲ್ಲಾ ಪಂಚಾಯತ್ ಸಿಒ ಇರ್ಬೋದು, ಅದಕ್ಕೆ ತಾಲೂಕಾ ಪಂಚಾಯತ್ ಇಒ ಅವರು ಇದರ ವಿರುದ್ಧ ಯಾವುದೇ ರೀತಿಯಿಂದ ಕ್ರಮ ತೆಗೆದುಕೊಂಡಿಲ್ಲ. ಈಗಾಗಲೇ ಗ್ರಾಮಸ್ಥರು ಸಹ ಈ ಗ್ರಾಮ ಸಭೆ ನಡೆದಿರ್ತಕ್ಕಂಥ ಗ್ರಾಮ ಸಭೆಯನ್ನು ರದ್ದು ಮಾಡಿ ಹೊಸದಾಗಿ ಮನೆಗಳನ್ನು ಹಂಚಿಕೆ ಮಾಡ್ಬೇಕಂತೇಳಿ ಸಾಕಷ್ಟು ಬಾರಿ ಸಹ ಏನು ಮನವಿ ಮಾಡಿದ್ರು ಸಹ ಇಲ್ಲಿವರೆಗೂ ಅದು ಯಾವುದು ಕೂಡ ಆಗಿಲ್ಲ. ಹಾಗಾಗಿ ಎಲ್ಲ ಅಧಿಕಾರಿ ಏನು ಜಿಲ್ಲಾ ಮಟ್ಟದ ಕೆಲ ಅಧಿಕಾರಿಗಳು ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ಸೇರಿದಂತೆ PDO ಸೇರಿದಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಸದಸ್ಯರು ಸಹ ಈ ರೀತಿಯಾಗಿ ಗೋಲ್ಮಾಲ್ ಹಣ ವಸೂಲಿ ದಂಧೆಯಲ್ಲಿ ಭಾಗಿಯಾಗಿದ್ರೆ ಅಂತೇಳಿ ನೇರವಾದಂತ ಆರೋಪವನ್ನು ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಗ್ರಾಮಸ್ಥರ ಒಂದು ಹಲವು ರೀತಿಯಿಂದ ಮನವಿ ಕೊಟ್ಟರು ಸಹ ಇಲ್ಲಿವರೆಗೂ ಕ್ರಮ ಆಗದೆ ಇರುವುದರಿಂದ ಈ ಒಂದು ವಸೂಲಿ ಮನೆ ಹಂಚಿಕೆಯ ವಸೂಲಿ ದಂಧೆ ಯಾದಗಿರಿ ಸಹ ಮುಂದುವರೆದಿರ್ತಕ್ಕಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಪರಶುರಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.